ಏನ್ ಮಾಡ್ಬಿಟ್ಟೆ? ನಿಜ 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 ಇದೆಲ್ಲ ನನ್ನನ್ನ ಬಚಾವ್ ಮಾಡೋದಕ್ಕೆ ಮಾಡಿದೆ ತಾನೆ? ಹೇಳು ಹೇಳು ಹೇಳು, ನಿಜ ಹೇಳು. ಮೇಡಮ್, ನೀವು ಹೇಳ್ದಂಗೆ ಸಂಧ್ಯಾ ಕತೆ ಮುಗಿಸಿದ್ದೀನಿ. ಇನ್ಮೇಲೆ ಅವಳಿಂದ ಯಾವುದೇ ಥರ ತೊಂದರೆ ಆಗಲ್ಲ ನಿಮಗೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ನಿನಗೆ ಸೇರ್ಬೇಕಾಗಿರೋದು ನಿನ್ನ ಕೈಗೆ ಬಂದು ಸೇರತ್ತೆ. ನಾಳೆ ಕೋರ್ಟಲ್ಲಿ ಈ ಕೇಸ್ ಮುಗಿಯತ್ತೆ. ನನ್ನ ಮಗ ಆರಾಮಾಗಿರ್ತಾನೆ. ಇಷ್ಟ ನಡೆದಿರು ಸರ್. ಅಮ್ಮವರು ಹೇಳ್ದಾಗ ಮಾಡಿದೆ. ಮಗನನ್ನು ಕಾಪಾಡೋದಕ್ಕೆ ಯುವತಿಯನ್ನೇ ಕೊಂದ ಮಹಾತಾಯಿ. ರೇ, ಏನ್ ಮುಖ ನೋಡ್ತಾ ಇದ್ದೀರಾ? ಹೋಗಿ ಅರೆಸ್ಟ್ ಮಾಡ್ಕೊಂಬನ್ರಿ ಅವ್ರನ್ನ. ನೀನು ಒಂದು ಹೆಣ್ಣ? ಅವನೆಲ್ಲ ಬಾಯ್ ಬಿಟ್ಟಿದ್ದಾನೆ. ಮುಗ್ದೆ ತರ ಇದ್ದು ಇಷ್ಟೊಂದೆಲ್ಲ ಕುತಂತ್ರ ಮಾಡಿದಿರಲ್ಲ. ಒಂದು ಹೆಣ್ಣಾಗಿ ನೀವಿಂತ ಕೆಲಸ ಮಾಡಿರ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಮನೆಯಲ್ಲಿ ನೀವು ಒಬ್ರಾದ್ರೂ ನೆಟ್ಟಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಥ ಒಳ್ಳೆ ಮುಖದ ಹಿಂದೆ ಒಬ್ಬ ರಾಕ್ಷಸಿ ಇದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೇಡ ಭಾರ್ಗವಿ, ನೋಡು ಹೇಳ್ತೀನಿ, ಸಿತಾರ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ಹೇಳ್ತಾ ಇದ್ದೀನಿ ಕೇಳು. ನಿಮ್ ಹೆಂಡತಿ ಕೊಲೆ ಮಾಡಿದ್ದಾರೆ ಸರ್, ಅದಕ್ಕೆ ಸಾಕ್ಷಿ ಇದೆ. ನೋಡು ಪ್ಲೀಸ್, ಇವೆಲ್ಲ ಬೇಡ. ಜೆಪಿ ಜೆಪಿ, ನೋಡು ನಿನ್ ಕೈ ಮುಗಿತೀನಿ, ಪ್ಲೀಸ್ ಹೇಳ್ಬಿಡು. ಪಾರ್ಟಿಲಿ ಈಗಾಗಲೇ ನನ್ನ ಹೆಸರು ತುಂಬಾ ಡ್ಯಾಮೇಜಸ್ ಆಗಿದೆ. ಇನ್ನು ಇದು ಆದ್ರೆ ನನ್ನ ಬಗ್ಗೆ ನಿನ್ಗೆ ಗೊತ್ತು ತಾನೆ. ಪ್ಲೀಸ್ ಜೆಪಿ. ಅರ್ಜುನ್, ನಿನ್ ಹೆಂಡತಿಗೆ ಇದೆಲ್ಲ ಬೇಡ ಅಂತ ಹೇಳು. ಹೇಳ್ತಾ ಇದ್ದೀನಿ ಬೇಡ. ನೋಡಮ್ಮ, ನೀನ್ ಏನಾದ್ರೂ ಮಾಡ್ಕೊ, ನನ್ನ ಹೆಂಡತಿ ವಿಷಯಕ್ಕೆ ಮಾತ್ರ ಬರಬೇಡ. ನಾನು ಒಳ್ಳೆ ವ್ಯಕ್ತಿ ಆಗಲ್ಲ. ಹೇಳ್ತಾ ಇದ್ದೀನಿ. ಅನಾಹುತ ಆಗ್ಬಾರ್ದು, ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತಾನೆ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ತಿದ್ದೀನಿ ಮಾವ. ಪ್ರತಾಪ್, ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ, ಬೇಡ. ನೋಡು, ನನ್ನ ಹೆಂಡತಿ ತಪ್ಪು ಮಾಡಿಲ್ಲ, ಬಿಟ್ಬಿಡು ಪ್ರತಾಪ್. ಏಯ್, ಏನು ಪ್ರತಾಪ್ ಸರ್ನ ತಡಿತೀರಾ? ಬೇಡ ಸರ್. ಡ್ಯೂಟಿಲಿರೋ ಅಧಿಕಾರಿಗೆ ತನ್ನ ಡ್ಯೂಟಿ ಮಾಡೋಕೆ ತೊಂದರೆ ಕೊಟ್ರೆ BNS ಸೆಕ್ಷನ್ 221 ಪ್ರಕಾರ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗತ್ತೆ.
ಆಮೇಲೆ ನೀವು, ನಿಮ್ ಮಗ, ನಿಮ್ ಹೆಂಡತಿ, ನಿಮ್ ಇಡೀ ಕುಟುಂಬನೇ ಜೈಲಲ್ಲಿ ಇರ್ಬೇಕಾಗತ್ತೆ. ನನಗೆ ಮೊದಲು ಸಿಕ್ಕಿದ ಸಾಕ್ಷಿಗಳನ್ನ ನೋಡಿ ವಿಕ್ಕಿನೇ ಕೊಲೆ ಮಾಡಿದಾನೆ ಅಂತ ತಪ್ಪು ತಿಳ್ಕೊಂಡಿದ್ದು ನಿಜ. ಆ ತಪ್ಪಿಗೆ ನಿಮ್ ಹತ್ರ ಮತ್ತೆ ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ. ನ್ಯಾಯದ ದಾರಿಲಿ ಕಂಗೆಟ್ಟು ನಿಂತಿದ್ದ ನನಗೆ ಸರಿದಾರಿ ತೋರಿಸಿದ ನಿಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ ನೀನ್ ಮಾಡಿದ ತಪ್ಪು. ಅರ್ಜುನ್, ಇವಳು ಮಾತನ್ನ ನಂಬೇಡ. ನಮ್ ಬೀಗ್ರು ಸಿತಾರಾಗೆ ಕೈಗೆ ಕೋಳ ಹಾಕಿ ಜೈಲಿಗೆ ಕಳ್ಸಿದಾಳೆ. ಅದಕ್ಕೇನಂತಾಳೆ ಕೇಳು. ಅತ್ತೆ, ಭಾರ್ಗವಿ, ಸೀತಾರಾ ಆಂಟಿ ತಪ್ಪು ಮಾಡಿರೋದಕ್ಕೆ ಅರೆಸ್ಟ್ ಮಾಡಿರೋದು ಮಾಮ್. ಇದರಲ್ಲಿ ಭಾರ್ಗವಿ ಅವ್ರ ತಪ್ಪೇನೂ ಇಲ್ಲ. ಅವ್ರ ಕರ್ತವ್ಯನ ಅವರು ಕರೆಕ್ಟಾಗಿ ನಿಭಾಯಿಸಿ. ಇಷ್ಟು ದಿನ ನಮ್ ಕಡೆ ಇದ್ದು ಈಗ ನೀನು ಅವಳ ಕಡೆ ಹೋಗ್ತಿದ್ಯಾ ಅರ್ಜುನ್? ವಿಕ್ಕಿ ಕೊಲೆ ಮಾಡಿರ್ಲಿಲ್ಲ, ಅದಕ್ಕೆ ವಿಕ್ಕಿ ಪರವಾಗಿ ನಿಮ್ ಪರವಾಗಿ ನಿಂತಿದ್ದೆ. ಆದ್ರೆ ಇವಾಗ ಸೀತಾರಾ ಆಂಟಿ ತಪ್ಪು ಮಾಡಿದ್ದಾರೆ, ಅದಕ್ಕೆ ಇವಾಗ ನಾನು ಭಾರ್ಗವಿ ಕಡೆ ಇದ್ದೀನಿ. ಇವಳು ನಿನ್ ತಲೆನೂ ಕೆಡಿಸ್ಬಿಟ್ಲಾ? ಮನೆಯವ್ರ ಮನ್ಸಿನಲ್ಲೆಲ್ಲ ವಿಷದ ಬೀಜ ಬಿಡ್ತಾ ಇದ್ದಾಳೆ. ಈಗ ಸಮಾಧಾನ ಆಯ್ತಾ ನಿಗೆ? ನೋಡಿ, ನನಗೆ ಯಾರ ಮೇಲೇನೂ ದ್ವೇಷ ಇಲ್ಲ. ಒಂದೇ ಮನೆಯವ್ರ ಮಧ್ಯೆ ಸಿಟ್ಟು, ಬೇಜಾರು, ದುಃಖ ಇರ್ಬೋದೇನೋ, ಆದ್ರೆ ದ್ವೇಷ ಇರಲ್ಲ. ನಮ್ಮವ್ರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ನ್ಯಾಯದ ಪಾಠ ಮಾಡ್ಬೇಕು. ಇಲ್ಲ ಅಂದ್ರೆ ಶಂಸಕ್ಕಾಗ್ದಿರೋ ತಪ್ಪು ಮಾಡಿದಾಗ ಕಾನೂನೇ ಪಾಠ ಮಾಡುತ್ತೆ. ನಾನು ಆ ನ್ಯಾಯದ ಪರವಾಗೇ ಇದ್ದೀನಿ. ಭಾರ್ಗವಿ, ಸಂಧ್ಯಾನ ಕೊಲೆ ಮಾಡೋ ಪ್ಲ್ಯಾನು ನಿಮ್ಮ ಅಮ್ಮಂದು, ಆದರೆ ಕೊಲೆ ಮಾಡಿದ ಕೈ ಅವಂದು. ಏನ್ ಮಾಡ್ಬಿಟ್ಟೆ? ನಿಜ ಹೇಳು, ನಿಜ ಹೇಳು, ನಿಜ ಹೇಳು. ಇದೆಲ್ಲ ನನ್ನನ್ನ ಬಚಾವ್ ಮಾಡೋದಕ್ಕೆ ಮಾಡಿದೆ ತಾನೆ? ಹೇಳು ಹೇಳು ಮಾಮ್, ಹೇಳು, ನಿಜ ಹೇಳು. ನೋಡಿ, ನಿಮ್ ಕೈಯಲ್ಲಿ ಏನೋ ಕಿಸಿಯಕ್ಕಾಗಲ್ಲ ಅಂತ ಮಾಮೆ ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ನಾಚಿಕೆ, ನಾಚಿಕೆ ಆಗಬೇಕು ನಿಮ್ ಪದವಿಗೆ. ಏಯ್ ಜಬ್ಬೆ, ಅದೇನೋ ಕಾಪಾಡ್ಬಿಡ್ತೀನಿ ಅಂತ ಬಡಾಯಿ ಕೊಚ್ಕೋತಾ ಇದ್ದೆ. ಈಗ ಕಾಪಾಡಯ್ಯ, ಕಮಾನ್. ನನ್ನನ್ನು ಬಿಡಿಸೋದಾಗಿರ್ಲಿ,
ನಮ್ಮ ಅಮ್ಮನೂ ಜೈಲು ಮುಖ ನೋಡಾಕ್ ಮಾಡ್ಬಿಟ್ಟಿಯಲ್ಲಯ್ಯ. ಸೂಪರ್ ನೀನು. ನೀವು ಒಬ್ಬ ಲಾಯರಾ? ಛೇ, ನಿಮಗಿಂತ ಭಾರ್ಗವಿನೇ ವಾಸಿ. ಹೀಗೆ ಯಾಕೆ ಮಾಡಕ್ ಹೋದ್ರಿ ಸಿತಾರ ಅವ್ರೆ? ನಾವೆಲ್ಲ ನೋಡ್ಕೊಂತಿದ್ವಲ್ವಾ? ನಾನು ಶಕ್ತಿ ಏನೋ ಮಾಡಿ ಸರಿ ಮಾಡ್ತಿದ್ವಿ. ಅಷ್ಟ್ರಲ್ಲಿ ನೀವು ಇದೆಲ್ಲ ಆಗಿದ್ದು ಇವರಿಂದ. ಹೌದು, ಹೀಗೆಲ್ಲ ಆಗೋದಕ್ಕೆ ಇವರೇ ಕಾರಣ. ಏನಯ್ಯ ಮಾಡ್ದೆ ನೀನು? ನಿನ್ನ ಮಗನಿಗೋಸ್ಕರ, ಮಕ್ಕಳಿಗೋಸ್ಕರ ಏನ್ ಮಾಡ್ದೆ ನೀನು? ನಿನ್ ರಾಜಕೀಯ ಬಿಟ್ರೆ ನಿನಗ್ ಬೇರೆ ಏನು ಕಣ್ಣು ಕಾಣ್ಲೇ ಇಲ್ಲ ಅಲ್ವಾ? ಕೇಸು ಶುರುವಾಗಿ ಇಷ್ಟು ತಿಂಗಳು ಕಳೆದ್ರು ನಿನ್ನ ಸ್ವಂತ ಮಗನ್ನ ಬಿಡ್ಸಕ್ಕಾಗ್ದಿರೋ ಎಂಥ ತಂದೆನಯ್ಯ ನೀನು? ಇವತ್ತೇ ಹೋಗಿ ನಿನ್ನ ಪೊಳ್ಳು ಪದವಿಗೆ ರಾಜೀನಾಮೆ ಕೊಡು. ಇಷ್ಟಕ್ಕೂ ನಾನು ನಿನ್ನನ್ನು ಏನ್ ಕೇಳ್ದೆ? ನನ್ನ ಮಗಂಗೆ ಒಂದು ಒಳ್ಳೆ ಜೀವನ ಕಟ್ಕೊಡು ಅಂದೆ. ಅದನ್ನೂ ನಡೆಸ್ಕೊಡಕ್ಕಾಗ್ಲಿಲ್ವಲ್ಲ ನಿನ್ ಕೈಲಿ? ಹುಲಗಂಜಿ ಕಷ್ಟ ತಾಕದೆ ಇದ್ದಂಗೆ ಬೆಳೆಸಿದ್ದೀನಿ ನನ್ನ ಮಗನ ನಾನು. ಅಂತೂ ನಾನೇನು ಜೈಲಿಗೆ ಕಟ್ಬಿಟ್ಟಿಯಲ್ಲೋ? ನನಗೆ ನನ್ನ ಮಗನ ಜೀವನ ಮುಖ್ಯ. ಅವನು ಒಂದು ಸಂಸಾರ, ಮನೆ, ಮಕ್ಕಳು ಅಂತ ಖುಷಿಯಾಗಿರೋದು ನನಗೆ ಮುಖ್ಯ. ನನ್ನ ಮಗ ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ಬೇಗ ಬಗೆಹರಿಸದೆ ಎಷ್ಟು ದೊಡ್ಡದು ಮಾಡಿದ್ದು ನೀವು. ಇದರಿಂದ ಅವನ ಮಾನ ಮರ್ಯಾದೆ ಎಲ್ಲ ಹೋಗಿ ಪಾಪ ಅವನ ಜೀವನನೇ ನರಕ ಆಗೋಯ್ತು. ಅದಕ್ಕೇನೆ ನಾನು ಈ ನಿರ್ಧಾರ ತಗೊಂಡೆ. ನಿಮ್ ಯಾರ ಕೈಯಿಂದನೂ ಆಗದೆ ಇರೋ ಕೆಲ್ಸನ ನಾನ್ ಮಾಡ್ದೆ. ಆ ಸಂಧ್ಯಾ ಇದ್ರೆ ಅಲ್ವಾ ಆ ಕೋರ್ಟು ಕೇಸು ಎಲ್ಲವನು. ಅವಳೇ ಇಲ್ಲ ಅಂದ್ರೆ ನನ್ನ ಮಗ ಆರಾಮಾಗಿರ್ತಾನೆ. ಅದಕ್ಕೆ ಸಂಧ್ಯನ ಕೊಲೆ ಮಾಡಿಸಿತು.